ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಒಂದು ಸೆನ್ಸೇಷನಲ್ ನ್ಯೂಸ್. ಇಡೀ ಬಿಲಾಸ್ ನಗರದಲ್ಲಿ ಏಪ್ಸ್ಗಳು ತುಂಬಾನೇ ತೊಂದರೆ ಕೊಡ್ತಾ ಇದ್ದಾವೆ. ಎಲ್ಲಾ ಜಾಗದಲ್ಲೂ ಅವುಗಳದೇ ಹಾವಳಿ. ಈಗ ನಮ್ಮ ಜೊತೆ ಇದ್ದಾರೆ ಆನಿಮಲ್ ಸ್ಪೆಷಲಿಸ್ಟ್ ವಸುಧಾ ಅವರು. ವಸುಧಾ ಅವರೇ, ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ಯಾಕೆ ಏಪ್ಸ್ಗಳು ಹೀಗ್ ಮಾಡ್ತಾ ಇದಾವೆ? ಮನುಷ್ಯ ಕಾಡನ್ನೆಲ್ಲ ಕಡ್ದು ಹಾಕ್ಬಿಡ್ತಾ ಇದ್ದಾನೆ. ಅದಕ್ಕೆ ರಿಹ್ಯಾಬಿಲಿಟೇಷನ್ಗೋಸ್ಕರ ಏಪ್ಸ್ ಎಲ್ಲ ಹೊರಗಡೆ ಬರ್ತಾ ಇರೋದು. ಮತ್ತೆ ಇವಾಗ ಇಲ್ಲಿಗೂ ಬಂದ್ಬಿಡ್ತು. ಲೈವ್ ಟೆಲಿಕಾಸ್ಟ್ ಮಾಡು. ಅಯ್ಯೋ, ಈ ಏಪ್ ಮಾತಾಡುತ್ತೆ ಕೂಡ. ವೇದಾಸ್ ನಗರದ ವಾಸಿಗಳೇ, ಈಗ ಈ ನಗರ ನನ್ನದು. ಈಗ ನೀವೆಲ್ಲರೂ ಕೂಡ ಈ ನಗರವನ್ನು ಬಿಟ್ಟು ಹೋಗಬೇಕು. ಅಕಸ್ಮಾತ್ ಏನಾದ್ರೂ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮೆಲ್ಲರನ್ನು ಕೂಡ ನಾವು ಕೊಂದು ಹಾಕ್ಬಿಡ್ತೇವೆ. ಅಯ್ಯೋ, ನನ್ನ ಮಗು! ಯಾರಾದ್ರೂ ನನ್ನ ಮಗುನ ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರು ನನ್ನ ಮಗುನ ಕಾಪಾಡೋದಕ್ಕೆ ಬರ್ತಾ ಇಲ್ವಲ್ಲ? ಈಗ ದೇವ್ರೇ ನೋಡ್ಕೋಬೇಕು ಅನ್ಸತ್ತೆ. ದೇವ್ರೇ! ಅಯ್ಯೋ, ಲಡ್ಡು ಸಿಂಗ್ ಸರ್, ಏಪ್ಸ್ಗಳು ನಮ್ಮ ಸಿಟಿನ ಕಂಟ್ರೋಲ್ ಮಾಡ್ತಿವೆ ಈಗ. ಇಲ್ಲ 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 ಇಲ್ಲ, ನೀನು ನನ್ಗೆ ಸುಳ್ಳು ಹೇಳ್ತಾ ಇದೀಯಾ? ಅಲೋ, ಏನ್ ತಮಾಷೆ ಮಾಡ್ತಾ ಇದೀಯ ನೀನು? ಲಡ್ಡು ಸಿಂಗ್ ಅವರೇ, ಏಪ್ಸ್ಗಳೆಲ್ಲ ಟಿವಿ ಸ್ಟೇಷನ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ ನೀವು? ಟಿವಿ ಸ್ಟೇಷನ್ಗೆ ಕೋತಿಗಳು ಹೇಗ್ ಬರ್ತವೆ? ಜಯರಾಮ, ಬಾ ಕೂತ್ಕೋ. ಇವತ್ ನಾನ್ ನೋಡೇ ಬಿಡ್ತೀನಿ. ಲಡ್ಡು ಸಿಂಗ್ ಏರಿಯಾದಲ್ಲಿ ಏನಾಗ್ತಿದೆ ಅಂತ ನೋಡೇ ಬಿಡ್ತೀನಿ. ಅವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ ಲಡ್ಡು ಸಿಂಗ್ ಎಷ್ಟು ಸ್ಟ್ರಿಕ್ಟ್ ಆಫೀಸರು ಅಂತ. ಒಂದ್ ಸಾರಿ ನನ್ನ ಕೈಗೆ ಸಿಗ್ಬೇಕು, ನಾನು ಸುಮ್ನೆ ಬಿಡಲ್ಲ. ನನಗ್ ಒಂದ್ ಅರ್ಥ ಆಗ್ತಿಲ್ಲ. ಹೇಳು. ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋ.
ಪೊಲೀಸ್ ಸ್ಟೇಷನ್ ಈಗ ನನ್ನ ವಶದಲ್ಲಿದೆ. ಡೈಲಿ ಪೆಟ್ರೋಲಿಂಗ್ ಮಾಡು ಮತ್ತೆ ರಿಪೋರ್ಟ್ ನನಗೆ ತಂದು ಕೊಡು. ಏನು? ನಾನೇನು ಕನ್ಸ್ ಕಾಣ್ತಾ ಇದ್ದೀನ? ನನಗೇನು ಅರ್ಥ ಆಗ್ತಾ ಇಲ್ಲ. ಇದು ವಾಸ್ತವನೇ? ಇದು ವಾಸ್ತವನೇ. ಈಗ ಎಲ್ಲ ನಗರಗಳು ನಮ್ಮ ವಶದಲ್ಲಿದ್ದಾವೆ. ಈಗ ಹೊಸ ಇನ್ಸ್ಪೆಕ್ಟರ್ ನಾನೇ. ಸರಿ ಸರ್, ನೀವೇ ಹೊಸ ಇನ್ಸ್ಪೆಕ್ಟ್ರು. ನಿಮ್ಗೆ ರಿಪೋರ್ಟ್ ಮಾಡ್ಕೋತೀನಿ. ಐ! ವೆರಿ ಗುಡ್. ಈಗ ಎಲ್ಲ ನಗರದ ವಶ ನಮ್ಮ ಕೈಲಿದೆ. ಈ ಎಕ್ಸ್ಪೆರಿಮೆಂಟ್ ಇಂದ ನನಗೇನಾದ್ರೂ ಸಕ್ಸಸ್ ಬಂದ್ರೆ ಏಪ್ಸ್ ನಾನೊಂದು ದೊಡ್ಡ ಆರ್ಮಿ ಮಾಡ್ತೀನಿ. ಮತ್ತೆ ಇಡೀ ದೇಶವನ್ನೇ ನನ್ನ ಹ್ಯಾಂಡಲ್ ಇಟ್ಕೋತೀನಿ. ಆಮೇಲೆ ಇಡೀ ಪ್ರಪಂಚವನ್ನ ಕೂಡ. ಸರಿ, ನಾನೀಗ ನಗರವನ್ನ ಒಂದು ರೌಂಡ್ ಹಾಕೊಂಡು ಬರ್ತೀನಿ. ಹಲೋ ವೇದಾಸ್ ನಗರದ ವಾಸಿಗಳೇ, ಯಾರು ಓಡ್ ಹೋಗ್ಬೇಡಿ. ಈಗ ಇಡೀ ನಗರ ನನ್ನ ಕೈವಶದಲ್ಲಿದೆ. ಯಾರಿಗೂ ಏನು ನಷ್ಟ ಆಗೋದಿಲ್ಲ. ಇನ್ಮೇಲೆ ಈ ನಗರದಲ್ಲಿ ಶಾಂತಿ ನೆಲೆಸುತ್ತೆ. ಯಾರು ನೀವೆಲ್ಲ? ಈ ಸಿಟಿ ನಮ್ದು, ಮತ್ತೆ ಇದನ್ನ ನೀವು ವಶಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಿಡ್ಕೊಳ್ಳಿ ಈ ಮಗುವನ್ನ. ಈಗ ಈ ಮಗು ವಿರೋಧ ಮಾಡ್ತಾ ಇದೆ. ನಾಳೆ ಇಡೀ ನಗರದ ಎಲ್ಲಾ ಜನರು ವಿರೋಧ ಮಾಡಕ್ ಶುರು ಮಾಡ್ತಾರೆ. ಹಿಡ್ಕೊಳ್ಳಿ ಅವನನ್ನ. ಅವನನ್ನ ಹಿಂಬಾಲಿಸು. ರೇವಾ, ನಾನ್ ಏನ್ ನೋಟಿಸ್ ಮಾಡಿದೆ ಅಂದ್ರೆ ಆ ಜೀಪಲ್ಲಿದ್ದ 2 ಏಪ್ ನಿಜವಾದ ಏಪ್ ತರ ನನ್ನ ಚೇಸ್ ಮಾಡೋಕ್ ಆಗ್ತಾ ಇಲ್ಲ. ಮತ್ತೆ ಅವರು ಶೂಸ್ ಕೂಡ ಹಾಕೊಂಡಿದ್ದಾರೆ ಗೊತ್ತಾ? ಶಿವ, ಯು ಮೀನ್ ಜೀಪಲ್ಲೇ ಕುತ್ಕೊಂಡಿರೋ 2 ಏಪ್ಸ್ ಡಿಫ್ರೆಂಟು ಅಂತನಾ? ಹಾ ರೇವಾ, ಏನೋ ವಿಚಿತ್ರವಾಗಿದೆ. ಇವ್ರನ್ನ ಫಾಲೋ ಮಾಡ್ಬೇಕು ನಾನು. ಯಾರೋ ಒಬ್ಬ ಇವನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅವನ್ನ ಫಾಲೋ ಮಾಡಿದ್ರೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಲಡ್ಡು ಸಿಂಗ್ ರಿಪೋರ್ಟಿಂಗ್ ಸರ್. ಐ! ಏನ್ ರಿಪೋರ್ಟ್ ಇದೆ? ಎಲ್ಲವೂ ಸರಿಯಾಗಿದೆ ಸರ್, ಏನು ತೊಂದರೆ ಇಲ್ಲ. ನೀವು ಮನೆಗೆ ಹೋಗಬಹುದು. ನನಗೆ ಊಟ ಯಾರು ಮಾಡಿಸ್ತಾರೆ? ಓಹೋ, ಊಟ ತಂದಿದ್ದೀನಿ. ಜಯರಾಮ, ಸರ್ಗೆ ಊಟ ಕೊಡು. ಸರಿ ಸರ್. ಓ, ಈ ಬಾಳೆ ಹಣ್ಣಿನ ಊಟ ತುಂಬಾ ಹಳೇದಾಗೋಯ್ತು. ಹಾಗಾದ್ರೆ ಸರ್ ಏನ್ ತಿಂತೀರಾ? ನೀವು ಇದೇ ಅಲ್ವಾ ತಿನ್ನೋದು? ಸರ್, ನೀವು ಮಾವಿನ ಹಣ್ಣು ತಗೋತೀರಾ? ಮತ್ ನಿಮ್ಗೆ ಏನ್ ಬೇಕು ಸರ್? ಯಾವ ಹಣ್ಣನ್ ತರಬೇಕು? ಏನು ಬರೀ ನಾವು ಫ್ರೂಟ್ಸ್ ಅನ್ನೇ ತಿನ್ಬೇಕಾ? ಮತ್ತೇನು ಮಟನ್ ಚಿಕನ್ ಬಿರಿಯಾನಿ ತಿಂತೀರಾ? ಹೇಳಿ. ಸರಿಯಾಗಿ ಹೇಳ್ದೆ, ತಗೊಂಡ್ ಬಾ. ಜಯರಾಮ, ಸರ್? ಸರ್ಗೆ ಮಟನ್ ಚಿಕನ್ ಬಿರಿಯಾನಿ ತಗೊಂಡ್ ಬಾ. ಬೇಗ ಹೋಗು. ನಾನಿವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಕೋತಿ ಬಿರಿಯಾನಿ ತಿನ್ನೋದನ್ನ. ನಾನು ತಿನ್ಬಹುದಾ ಸರ್? ನನಗೂ ತುಂಬಾ ಹೊಟ್ಟೆ ಹಸಿತಿದೆ. ಬಾಳೆಹಣ್ಣು ತಿನ್ನು. ನಾನ್ ಬಾಳೆಹಣ್ಣು ತಿನ್ಬೇಕಾ? ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಮೊದಲು ಇನ್ಸ್ಪೆಕ್ಟರ್ ತಿನ್ಬೇಕು, ಆಮೇಲೆ ದೇಪೇದಾರ, ಅದು ಕೂಡ ಚಿಪ್ಪೆ ಸಮೇತವಾಗಿ. ಸರ್, ನಾನೀಗ ಮನೆಗೆ ಹೋಗಬಹುದಾ?
ಗುಡ್. ರೇವಾ, ಇಲ್ಲೊಬ್ಬ ಮನುಷ್ಯ ಕೂಡ ಇದ್ದಾನೆ. ಹಾಗಾದ್ರೆ ಅವನೇನೆ ಎಲ್ಲ ಎಪ್ಸ್ನು ಕಂಟ್ರೋಲ್ ಮಾಡ್ತಾ ಇರೋದು. ಶಿವ ಹುಷಾರು, ನೀನಲ್ಲಿ ಒಬ್ನೇ ಇದ್ಯಾ? ಓಕೆ, ಪೊಲೀಸ್ ಸ್ಟೇಷನ್ ರಿಪೋರ್ಟ್. ಎಲ್ಲ ಓಕೆ ಸರ್. ಟಿವಿ ಸ್ಟೇಷನ್ ರಿಪೋರ್ಟ್. ಸ್ಟೇಷನ್ ಕೂಡ ರಿಪೋರ್ಟ್ ಸರ್. ಎಲ್ಲ ಕಂಟ್ರೋಲ್ ಅಲ್ಲಿ ವೆರಿ ಗುಡ್. ಸಿಟಿ ಇಸ್ ಅಂಡರ್ ಕಂಟ್ರೋಲ್. ಓ, ಹಾಗಾದ್ರೆ ಇವನೇನ ಏಪ್ಗಳ ಲೀಡರ್. ಇವರೆಲ್ಲ ಮನುಷ್ಯರೇ, ಆದ್ರೆ ಮಿಕ್ಕಿದ ಏಪ್ಸ್ ಎಲ್ಲ ನಿಜವಾದ್ದು. ಇವನು ಅವನ್ನ ಕಂಟ್ರೋಲ್ ಮಾಡ್ತಿದ್ದಾನೆ. ಯಾರಲ್ಲಿರೋದು? ಹಿಡ್ಕೊಳ್ಳಿ ಅವನ್ನ. ಹಿಡ್ಕೊಳ್ಳಿ ಅವನ್ನ. ಆ ಕೋತಿ ಒಬ್ಬ ಮನುಷ್ಯ. ಅವನು ಎಲ್ಲ ಕೋತಿಗಳನ್ನು ಕಂಟ್ರೋಲ್ ಮಾಡ್ತಿದ್ದಾನೆ. ಆದ್ರೆ ನಾನೀಗ ಏನ್ ಮಾಡ್ಲಿ? ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವನು ಮಟನ್ ಚಿಕನ್ ಬಿರಿಯಾನಿ ತರಿಸ್ತಾನೆ, ಮತ್ತೆ ನನಗೆ ಬಾಳೆಹಣ್ಣು ತಿನ್ನಕ್ ಹೇಳ್ತಾನೆ. ಲಡ್ಡು ಸಿಂಗ್ ಸರ್, ಇವಾಗ ನಮಗ್ ಗೊತ್ತಾಗಿದೆ ಇದನ್ನೆಲ್ಲ ಯಾರು ಮಾಡ್ತಿರೋದು ಮತ್ತೆ ಯಾವ ಜಾಗದಿಂದ ಮಾಡ್ತಿರೋದು ಅಂತ. ನಾನೊಂದು ಪ್ಲಾನ್ ಹೇಳ್ತೀನಿ. ನೀವು ಸೈಲೆಂಟ್ ಆಗಿ ಅವ್ರ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಎಲ್ಲ ಎಕ್ವಿಪ್ಮೆಂಟ್ಸ್ ಮತ್ತೆ ಸಿಸ್ಟಮ್ನ ಹೊಡೆದಾಕ್ಬಿಡಿ. ಅದರಿಂದ ಅವರು ಏಪ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ನಾನು ಬೇರೆ ಏಪ್ಗಳನ್ನೆಲ್ಲ ಬನಾನಾ ವ್ಯಾಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹೌದು ಶಿವ, ಅಲ್ಲಿ ತುಂಬಾ ಏಪ್ಸ್ ಇರುತ್ತೆ. ಬಹುಶಃ ಈ ಟ್ರೈನ್ಡ್ ಏಪ್ಸ್ ಅವ್ರನ್ನೆಲ್ಲ ನೋಡಿದಾಗ ತಮ್ ಕಡೆಯವರು ಅಂತ ಹೋದ್ರೂ ಹೋಗ್ಬೋದು. ಎಸ್, ಐ ಆಮ್ ಓಕೆ, ನನ್ಗೇನು ಆಗಿಲ್ಲ. ಬೇಡ ಬೇಡ, ಮಗುನ ಹಿಡ್ಕೋ ಹೋಗಿ. ಈ ಎಲ್ಲ ಏಪ್ಸ್ಗಳು ಆ ಹುಡುಗನ ಹಿಂದೆ ಯಾಕೆ ಬಿದ್ದಿದ್ದಾವೆ? ಹೋಗಿ ನೋಡ್ಬೇಕಾಗಿದೆ ಈಗ. ಬಾ ಹೋಗೋಣ. ರೇವಾ, ಎಲ್ಲಿದ್ದೀರಾ? ನಾವು ಫ್ಯಾಕ್ಟ್ರಿ ತಲುಪಿದೀವಿ. ಇವಾಗ ಒಳಗ್ ಹೋಗ್ತಿದೀವಿ. ಬೇಗ ಎಲ್ಲ ಸಿಸ್ಟಮ್ನ ಹೊಡೆದಾಕಿ ನೀವು. ಸರಿ ಶಿವ, ಯು ಡೋಂಟ್ ವರಿ. ಅಲ್ಲಿ ನೋಡಿ. ನಾನು ಕೂಡ. ಮುಗಿಸ್ಬಿಡಿ ಆ ಮಗುನ.
ಬಾಸ್, ಇಲ್ಲಿ ಇನ್ಸ್ಪೆಕ್ಟರ್ ಬಂದ್ಬಿಟ್ಟಿದ್ದಾನೆ ಮತ್ತೆ ಎಲ್ಲ ಎಕ್ವಿಪ್ಮೆಂಟ್ಸ್ ನ ಹೊಡೆದಾಕ್ತಿದ್ದಾನೆ ಮತ್ತೆ ಕಂಟ್ರೋಲಿಂಗ್ ಫೇಲ್ ಬರ್ತಿದೆ ಗೊತ್ತಾ ನಿಮ್ಗೆ? ಏನ್ ಬಡ್ಕೋತಾ ಇದ್ಯಾ? ಇಲ್ಲ ಇಲ್ಲ, ಈಗ ನಾನು ಎಲ್ಲ ಆಪ್ಸ್ಗಳಿಗೂ ಹೇಗೆ ಇನ್ಸ್ಟ್ರಕ್ಷನ್ ಕೊಡೋದು? ಹಲೋ ಹಲೋ ಹಲೋ, ಇದಕ್ಕೇನಾಯ್ತಪ್ಪ? ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ನಿಂತ್ಕೊಂಡ್ಬಿಡಿ, ವಾಪಸ್ ಬಂದ್ಬಿಡಿ, ವಾಪಸ್ ಬನ್ನಿ. ಅಂಕಲ್, ಅವ್ರೀಗ ವಾಪಸ್ ಬರೋದಿಲ್ಲ. ಅವರ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಕರೆಕ್ಟ್ ಆಗಿದೆ. ಎಲ್ಲ ಸಿಸ್ಟಮ್ ಹೊಡೆದೋಗಿದೆ. ಈಗ ಅವರು ನಿಮ್ ಮಾತನ್ನ ಕೇಳೋದಿಲ್ಲ. ಈಗ ನೀವು ಈ ಗೆಟಪ್ ನ ತೆಗೆದು ಹೊರಗ್ ಬನ್ನಿ. ನನಗ್ ಗೊತ್ತು ಇದ್ರೊಳಗಡೆ ಯಾರೊಬ್ಬ ಮನುಷ್ಯ ಇರೋದು ಅಂತ. ಮಗು, ಒಂದ್ ಸ್ವಲ್ಪ ಹಾಗೆ ಇರು, ನಿನ್ನನ್ನು ವಿಚಾರಿಸ್ಕೋತೀನಿ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನ್ ನೋಡ್ತಾ ಇದೀಯಾ? ನಾನೊಬ್ಬ ರಿಸರ್ಚ್ ಮಾಡೋ ವಿಜ್ಞಾನಿ. ನಾನು ರಿಸರ್ಚ್ ಮಾಡಬೇಕಾದ್ರೆ ಏಪ್ಸ್ ಆಗಿ ಬದಲಾಗ್ಬಿಟ್ಟಿದ್ದೀನಿ. ಏಪ್ಸ್ ನ ಎಲ್ಲರನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಇಡೀ ಪ್ರಪಂಚನೇ ಗೆಲ್ಲಬೇಕು ಅಂತ ಇದ್ದೆ ನಾನು. ಇನ್ನೇನ್ ಎಲ್ಲ ಸಕ್ಸಸ್ ಆಗ್ತಾ ಇತ್ತು, ಮಧ್ಯದಲ್ಲಿ ನೀನ್ ಬಂದು ಹಾಳು ಮಾಡ್ಬಿಟ್ಟೆ. ನಾನ್ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಲಡ್ಡು ಸಿಂಗ್ ಸರ್, ಇವನ್ನ ಅರೆಸ್ಟ್ ಮಾಡಿ. ಇವನೇನೆ ಸೈಂಟಿಸ್ಟ್ ಏಪ್ ಮ್ಯಾನ್. ನಿನ್ ಕತೆ ಮುಗೀತು ಕೋತಿ ಮನುಷ್ಯ. ನಿನ್ನ ಕೋತಿಗಳು ನನಗೆ ಬಾಳೆಹಣ್ಣು ಸಿಪ್ಪೆ ಸಮೇತ ತಿನ್ಸಿದವೆ. ನಾನ್ ನಿನ್ಗೆ ಬಾಳೆ ಗಿಡನೇ ತಿನ್ನಿಸ್ತೀನಿ. Watch India's largest kids library only on Jio Hotstar. Download the app now.